ಸಬ್ಸ್ಕ್ರೈಬ್. ಸ್ಮಶಾನಕ್ಕೆ ಹೋಗಿದ್ವಿ, ಲೈವ್ ಅಲ್ಲಿ ಸ್ಮಶಾನಕ್ಕೆ ಹೋಗಿದ್ವಿ. ಸೀರಿಯಸ್. ಯಾರಾದ್ರೂ ಬಂದ್ರೆ ನೆನ್ಪಿಟ್ಕೊಳ್ಳಿ, ಟಿಪಿಕಲ್ ಕನ್ನಡಿಗ ವಿಕಾಸ್. ಇವಾಗ ಚಾಲೆಂಜ್ ನಂಬರ್ 1 ಇಲ್ಲ, ಇವಾಗ ಫಸ್ಟ್ ಚಾಲೆಂಜ್. ಇವಾಗ ನಾನು ಫಸ್ಟ್ ಚಾಲೆಂಜ್ ನಗ್ಬೇಡ್ರಿ. ನೀವಿಬ್ರು ಜಗಳ ಆಡ್ಕೊಂಡಿದ್ದೀರಾ ಆ ಕಡೆ. ಇವಾಗ ನಾನು ಇವ್ರಿಬ್ರಿಗೂ ಫಸ್ಟ್ ಚಾಲೆಂಜ್ ಕೊಡ್ತಾ ಇದ್ದೀನಿ. ನಿಮ್ಮ ಹತ್ರ 1 ನಿಮಿಷ ಇರುತ್ತೆ. ಸ್ಟ್ರೇಂಜರ್ಸ್ ಹತ್ರ ಹೋಗಿ ಒಂದು ಸೆಲ್ಫಿ ವಿಡಿಯೋ ತೆಕ್ಕೋಬೇಕು. ಅದೇ ಥರ ಅವ್ರ ಜೊತೆ ಅವ್ರ ಹತ್ರ ವಿಡಿಯೋದಲ್ಲಿ ಹಾಯ್ ಅಂತ ಹೇಳಿಸ್ಬೇಕು. ನಿಮ್ಮ ಟೈಮು ಇವಾಗ ಶುರು ಆಯ್ತು. ಒಳ್ಳೆ ದೊಡ್ಡವನ ಥರ ಓಡ್ತೀಯಲ್ಲ. ಇದು ನಿಂದು ವ್ಲಾಗ, ಇದು ನಿಂದು. ಇದ್ರಲ್ಲಿ ಇವಾಗ ಅರ್ಧ ವ್ಲಾಗ್ ಹೋಗುತ್ತೆ. ಇದು ಡೈಲಿ ವ್ಲಾಗ್. ಇವನು 2 ಮಾಡ್ತಾ ಇದ್ದಾನೆ. ಒಂದು ಇದು ಒಂದು ಚಾಲೆಂಜ್ ವಿಡಿಯೋ. ಲೈವ್ ಹೋಗ್ಬಿಡೋಣ. ಒಂದ್ ಲೈವ್ ಹೋಗೋಣ. ಹೋಗ್ಬೋದು ಬ್ರೋ ಇವತ್ತು. ನಾನು ಅದೇ ಸಂಜೆ ಲೈವ್ ಹೋಗೋಣ, ಲೈಟ್ ತೋರ್ಸೋಣ. ಚಿಲ್ಪಾಡಿ ನೀವು ಲೈವ್ ಬನ್ನಿ ನಿಮ್ ಚಾನಲ್ ಅಲ್ಲಿ, ನಾವಿಬ್ರು ಬಂದು ಸೇರ್ಕೋತೀವಿ ನಿಮ್ ಚಾನಲ್ ಅಲ್ಲೇ. ಲೈವ್ ಹೋಗೋಣ ಅವತ್ತು. ನಮ್ದು ನಿಮ್ದು ಲೈವ್ ಕಾಂಬಿನೇಷನ್ ಚೆನ್ನಾಗೈತೆ. ನೀವು ನೋಡಿದ್ರ ಲೈವ್? ನಾವಿಬ್ರು ಸ್ಮಶಾನಕ್ಕೆ ಹೋಗಿದ್ವಿ, ಲೈವ್ ಅಲ್ಲಿ ಸ್ಮಶಾನಕ್ಕೆ ಹೋಗಿದ್ವಿ. ವಿಡಿಯೋ ಕಾಲ್ ಮಾಡ್ಬಿಟ್ಟು ಆರ್ಪಿಗೆ. ಜಾಸ್ತಿ ಆಯ್ತು. ಫ್ರೇಮ್ ಕರೆಕ್ಟ್ ಆಗೈತಾ? 0.5 ಹಾಕೊಳ್ಳಿ. ಓಕೆ. ನನ್ನ ಹಿಂದ್ಗಡೆ ಕಾಣಿಸ್ತೀರಾ ಅಲ್ವಾ, ಆ ಕಡೆ ಸೈಡ್ ಇರಿ ಅಂಕಲ್. ಇಲ್ಲ ಇದ್ರಲ್ಲೇ ಮಾಡ್ತೀನಿ ಬಿಡಿ, ತೆಗೆದ್ಬಿಟ್ಟು ಏನಿಲ್ಲಪ್ಪ. ಓಡ್ರ ಬೇಗ. ಕೊಡೋ ಬ್ಯಾಟ್ ಕೊಡೋ ಮಗ. ಒಂದು ಇವತ್ತು ಮಾಡು. ಆ ಕಡೆ ಕಣ ಬ್ಯಾಟಿಂಗ್ ಯಾಕ್ರ ಹೋಗ್ಲಿ. ರೂಲ್ಸ್ ಬ್ಯಾಟಿಂಗ್ ಆ ಕಡೆ ಹೋಗು. ಹಾ ನಿಧಾನ. ಯಾರೋ ಬೆಸ್ಟ್ ಬೌಲರ್ ಮೊಕ್ಕಕ್ಕೆ ಹೊಡಿಬೇಕು ಇವನ್ಗೆ. ನಿಧಾನ ಕಾಕ್ರೋ. ನಿಧಾನ ಕಾಕೋ. ಬೇಗ ಹಿಂದೆ ಒಬ್ರು ಹೋಗಿ ಕೀಪರ್. ಬಾಲ್ ಉಂಟೋಯ್ತಲ್ಲೋ. ಆಯ್ತು ಪಾಪ, ಬಂದ್ರು ಆ ಹೇಳ್ಬಿಡಿ. ಒಂದ್ ಹೇಳ್ಬಿಡಿ, ನೆಕ್ಸ್ಟ್ ಟಾಸ್ಕ್ ಕೊಡಿ. ಇವ್ರು ಇವತ್ತೆಲ್ಲ ಮಾಡಿಸ್ತಾರೆ ಬೌಲಿಂಗ್. ಹೇಳ್ರು ಹಂಗೆ. ಆಡ್ಸ್ರೋ ಇವ್ರು. ನನ್ನ ಆಡ್ಸುದ್ರಲ್ಲ. ನನ್ನ ಚಾನಲ್ ಅಲ್ಲಿ ಯಾರ್ಯಾರು ಹೇಳಿಲ್ಲ ಹೇಳ್ರು. ಹೇಳ್ರು ನೋಡಿ. ಇದು ಚಾಲೆಂಜ್ ಆಯ್ತಿಲ್ಲ, ಇದು ಜಾತ್ರೆ ಆಯ್ತೈತೆ. ಕ್ರಿಕೆಟು ಸೆಲ್ಫಿ. ಅವರು ಕ್ರಿಕೆಟ್ ಆಡ್ತವ್ರೆ. ಶಿಲ್ಪಾಟಿಲ್ ಅವ್ರೆ ಏನೋ ಮಾಡ್ತಿದೀವಿ ನಾವು. ಏನೋ ನಡೀತೈತೆ ಇಲ್ಲಿ. ಏನ್ರೋ ಇದೆಲ್ಲ. ಚಾಲೆಂಜ್ ಮುಗಿಸ್ಬಿಟ್ಟು ನೋಡಿ. ಚಿಲ್ ಪಾಟೀಲ್ ಅವರು ಮತ್ತೆ ಟಿಪಿಕಲ್ ಬ್ರೋ ಕ್ರಿಕೆಟ್ ಆಡ್ತಾವ್ರು. ಕರೆಕ್ಟಾಗಿ ಯಾರು ಮಾಡ್ತಾರ ಇಲ್ಲ. ಯೂಟ್ಯೂಬರ್ಸ್ ಕ್ರಿಕೆಟ್ ಇದ್ ಮಾಡೋಣ, ಟೂರ್ನಿಮೆಂಟ್. ನಂಗೆ ಕನ್ಫ್ಯೂಸ್ ಆಗೋಯ್ತಲ್ರು. ನನ್ಗೆ ಹೇಳಿದ್ರೆ ನಾಯಿ ಅಂತ. ನೀನ್ ಹೇಳು. ಹಾಯ್ ಹೇಳ್ರು. ಹೇಳು. ಹಾಯ್ ಹೇಳು. 30 ಸೆಕೆಂಡ್ ಇದೆ. ಹೇಳು. ಅದ್ ಎಷ್ಟ್ ಚೆನ್ನದ ಹತ್ರ ಹೇಳ್ಸುದ್ನು. ಇವ್ರ ಅದೆಷ್ಟ್ ಚೆನ್ನದ ಹತ್ರ ಹೇಳ್ಸ್ಕೊಂಡ್ರು ಏನು ಗೊತ್ತಾಯ್ತಿಲ್ಲ. ಲೆಕ್ಕನೇ ಸಿಕ್ತಿಲ್ಲ ಗೈಸ್ ನಮ್ಗೆ. ಎಷ್ಟ್ ಜನ ಹೇಳಿದ್ರು ಅಂತಾನೆ ಗೊತ್ತಾಯ್ತಿಲ್ಲ ಬ್ರೋ ನಮ್ಗೆ. ಎಷ್ಟ್ ಚೆನ್ನದ ಹತ್ರ ಹೇಳ್ಸುದ್ರಿ? ನಾನು ಅದೇ 3.5 ಲಕ್ಷ ಆಯ್ತು ಈಗ. ಪ್ರೇಮಲೇ ಇಲ್ಲ. ಎಷ್ಟ್ ಜನದ ಹತ್ರ ಹೇಳ್ಸುದ್ರಿ? ಚಿಳಿಪಿಳಿ ಎಲ್ಲ ಹಾಕಳ್ರ. ಚಿಲ್ಪಾಟಿಲ್ಲ. ಟೈಮ್ ಸ್ಟಾಪ್ಸ್. ಆಯ್ತು, ಮುಗೀತು ಟೈಮು. ಇಷ್ಟೆಲ್ಲ ಚಾಲೆಂಜ್ ಮಾಡಿಸ್ತೀರಲ್ಲ, ನಮ್ಮಿಬ್ರಿಗೆ ಏನ್ ಕೊಡ್ತೀರಾ ಅಂತ. ಏನ್ ಬೇಕು ಕೇಳಿ ಅಂತ ನೀವ್ ಹೇಳಿ. ನೀವು ನಿಜವಾದ ಯೂಟ್ಯೂಬರ್ ಆಗಿರೋ ನಮ್ಗೆ ಐಲೆಕ್ಸ್ ಕೊಡಿ ಗೆದ್ದವ್ರಿಗೆ ಅಂತಂತ. ಬ್ಲ್ಯಾಕ್ ಹೈಲೆಕ್ಸೇ ಬೇಕು ಅಂತ ಕೇಳು. ಸ್ಟಾರ್ಟಾ? ಇಷ್ಟೆಲ್ಲ ಚಾಲೆಂಜ್ ಮಾಡಿಸ್ತೀರಲ್ಲ ನಮ್ಮ ಕೈಲಿ, ಗೆದ್ದವ್ರಿಗೆ ಏನು ಕೊಡ್ತೀರಾ? ನಿಮ್ಗೆ ಏನು ಬೇಕು ಕೇಳಿ ಕೊಡ್ತೀನಿ. ನೀವು ನಿಜವಾದ ಯೂಟ್ಯೂಬರೇ ಆದರೆ ನಮಗೆ ಇದೇ ಥರ ಬ್ಲ್ಯಾಕ್ ಐಲೆಕ್ಸ್ನೇ ಕೊಡಿ. ಸಾರು ಬೆಳ್ಳಿದೆ ಇವ್ರಿಗೆ. ಬ್ರೋ ಲೆಕ್ಕ ಸಿಗಲ್ಲ ಬ್ರೋ. ಇದ್ರಲ್ಲಿ ಕುತ್ಕೊಂಡಿರು. ಯಾಕೆ ಬ್ರೋ ಬೇಜಾರಲ್ಲಿದ್ದೀರಾ? ಏನಾಯ್ತು?
ನನಗೆ ಆ ಹುಡುಗರು ಯಾಕೆ ಕೊಟ್ಟಿಲ್ಲ ಸೆಲ್ಫಿನ ಅಂತ ಇವಾಗ ಗೊತ್ತಾಯ್ತು. ಟಿಪಿಕಲ್ ಅವರು ನನಗೆ ಮೈಸೂರು ಕರೆಸಿ ಮೋಸನ ಮಾಡೋದು. ಬ್ರೋ ಮನುಷ್ಯ ಯಾವಾಗಲೂ ಮೋಸ ಮಾಡ್ತಾನಲ್ಲ ಬ್ರೋ. ನಾನು ಮೋಸ ಹೋಗ್ಬಿಟ್ಟೆ ಬ್ರೋ. ಏನಾಯ್ತು ಬ್ರೋ? ಹುಡುಗರಿಗೆಲ್ಲ ಇಲ್ಲಿ ನೋಡಿ, ಇದನ್ನ ನೋಡಿ ಅಂತೇಳಿ. ಅಂತದೇನ್ ಮಾಡಿದ್ರು ಬ್ರೋ? ಈಗ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ ನೋಡಿ ಎಂತ ಮೋಸ ಮಾಡೋರೆ ಅಂತ. ಈಗ ಲಾಸ್ಟ್ ಚಾನಲ್ ನಾನು ಗೆದ್ದೇ ಗೆಲ್ತೀನಿ ಅಂತ ಹೇಳ್ಬೇಕು. ಮತ್ತೆ ಈಗ ಏನ್ ಮಾಡ್ತೀರಾ ಬ್ರೋ? ನನಗೆ ಹಲೋ ಹಲೋ, ಬಂದೆ, ಒಂದೇ ನಿಮಿಷ ಬಂದೇ ಇರಿ. ಇವಾಗ ಏನ್ ಮಾಡ್ತೀರಾ ಬ್ರೋ ಅಂದ್ರೆ, ಹಿಂಗ್ ಫುಲ್ ಎದ್ ನಿಂತ್ಕೊ, ನಾನು ಹಿಂಗ್ ಹೋಯ್ತೀನಿ ಫುಲ್ ಹೀರೋ ತರ ಎದ್ ನಿಂತ್ಕೊಂಡು ಅಂತ ಹೇಳು, ಆಯ್ತಾ? ಅಂದ್ರೆ ಕತೆನಲ್ಲಿ ಹೀರೋ ಸೋತೋಗ್ಬಿಟ್ಟ ಬ್ರೋ, ಈಗ ಏನ್ ಮಾಡ್ತೀರಾ? ಇವಾಗ ಕೊನೆ ಚಾಲೆಂಜ್ ಐತೆ. ಈ ಚಾಲೆಂಜಲ್ಲಿ ವಿನ್ ಆಗೇ ಆಗ್ತೀನಿ. ಬನ್ನಿ, ಚಾಲೆಂಜಲ್ಲಿ ವಿನ್ ಆಗಿ ತೋರಿಸ್ತೀನಿ. ನನ್ನ ಅವಾಗಿಂದ ಸಪೋರ್ಟ್ ಮಾಡಿದ್ದು ಯಾರೋ ಗೊತ್ತಾ? ಹಿಂದೆಗಡೆ ಬ್ಯಾಕ್ಗ್ರೌಂಡ್ ವಾಯ್ಸಲ್ಲಿ. ಈ ಕಡೆ ಏನು ಬರ್ತೀನಿ, ಸುಮ್ಮನೆ ಹಿಂಗೆ ಮಾಡ್ಕೊಂಡ್ ಬರ್ತಾ ಇರೋ. ಹಾಂ, ನನಗೆ ಅವಾಗಲೇ ಬ್ಯಾಕ್ಗ್ರೌಂಡ್ ವಾಯ್ಸಲ್ಲಿ ಸಪೋರ್ಟ್ ಮಾಡ್ತಿದ್ದೆ. ನಾನು ನಿಮ್ಮ ಬಿಗ್ ಫ್ಯಾನು ಬ್ರೋ. ಚೆನ್ನಾಗಿದ್ದೀರಾ ಬ್ರೋ? ಒಂದು ಸೆಲ್ಫಿ ತಗೋಬೋದಾ ಬ್ರೋ? ಹಾಯ್ ಬ್ರೋ. ಹಾಯ್, ಲವ್ ಯು. ಸಬ್ಸ್ಕ್ರೈಬ್. ಹಿಂಗೆ ಹೆಣ್ಮಾಡ್ಬಿಡ ಗೈಸ್. ಇವರು ತಿರ್ಸ್ಕೊ ಬರ್ತಾರೆ ಯೂಟರ್ನ್ ಹಾಕಿ. ನಾನು ಬಂಕಲ್ಲಿ ಹೋಗಿ ಕೇಳ್ತಾ ಇರ್ತೀನಿ, ಬನ್ನಿ ಬ್ರೋ ಅಲ್ಲಿ. ಗೈಸ್ ಸಿರಿ ಬಂಕಲ್ಲಿ ಹೋಗ್ಬಿಟ್ಟು 10 ರೂಪೀಸ್ ಇಸ್ಕೋಣ. ಅಲ್ಲ, ನನ್ನ ಸಬ್ಸ್ಕ್ರೈಬರ್ ಜೊತೆ ಹೆಂಗೆ ಓಡಾಡ್ತಾ ಇದೀನಿ ಅಂದ್ರೆ ನಾನು ಅಣ್ಣ ಶಾಕ್ ಆಗೋಯ್ತಾರೆ. ನಾನು ಹೋಗಿ ಕೇಳ್ದೆ. ಹಾಯ್ ಬ್ರೋ. ಬ್ರೋ ಒಂದೇ ಒಂದು ನಿಮಿಷ ಇರಿ ಅಣ್ಣ. 10 ರೂಪಾಯಿ ಚೇಂಜ್ ಇದ್ರೆ ಕೊಡಿ ಅಣ್ಣ, ಫೋನ್ಪೇ ಮಾಡ್ತೀನಿ ನಾನು. ಹಾಂ, ಫೋನ್ಪೇ ಮಾಡ್ತೀನಿ ರೀ ಗೈಸ್. ಪೆಟ್ರೋಲ್ ಬಂಕಲ್ಲಿ ಬಂದು ಫೋನ್ಪೇ ಮಾಡಿದ್ದೀನಿ. ಥ್ಯಾಂಕ್ಸ್ ಅಣ್ಣ. ಗೈಸ್ 5 ಮಾಡಾಯ್ತು ನಾನು. ಇವಾಗ ವಾಪಸ್ ಹೋಗಬೇಕು. ಹಾಯ್ ಬ್ರೋ, ಆರಾಮ? ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಹೌದಾ? ಥ್ಯಾಂಕ್ ಯು ಬ್ರೋ. ವಾಪಸ್ ಹೋಗಬೇಕು. ಇದು ಲೇಟ್ ಆಗಿಬಿಡುತ್ತೆ. ಚಾಲೆಂಜ್ ಮಾಡ್ತೀನಿ. ಥ್ಯಾಂಕ್ ಯು ಬ್ರೋ. ನೋಡ್ತೀರಾ ಆಯ್ತಾ? ನೀವು ಚೆನ್ನಾಗಿದ್ದೀರಾ? ಊಟ ಆಯ್ತಾ? ಥ್ಯಾಂಕ್ ಯು ಬ್ರೋ. ಗೈಸ್ ಇನ್ನೊಬ್ರು ಸಬ್ಸ್ಕ್ರೈಬರ್ ಇದ್ದಾರೆ, ನಮ್ಮನ್ನ ಡ್ರಾಪ್ ಮಾಡೋಕ್ಕೆ. ಬನ್ನಿ, ಅವ್ರ ಜೊತೆ ಹೋಗೋಣ ವಾಪಸ್ಸು. ಟಿಪಿಕಲ್ ಅವ್ರ ಹತ್ರ ಹೋಗ್ಬೇಕು ಇವಾಗ ನಾವು. ಬಾಯ್ ಬ್ರೋ. ಗೈಸ್ ಏನೇನೋ ಮಾಡಾಕ್ಬಿಟ್ಟೆ ಅನ್ಕೊಳ್ಳಿ ನಾನು. ಗೈಸ್ ನಾವು ಇವಾಗ ಚಾಲೆಂಜಲ್ಲಿ ನಾನು ವಿನ್ ಆಗೋದಕ್ಕೆ ಮೇನ್ ಕಾರಣ ಏನಂದರೆ, ಫಸ್ಟ್ ಟಾಸ್ಕಲ್ಲಿ ಇವರು. ಥ್ಯಾಂಕ್ ಯು ಬ್ರೋ. ಇಲ್ಲ ಥ್ಯಾಂಕ್ ಯು ಬ್ರೋ. ಏನು ಬ್ರೋ ನಿಮ್ಮ ಹೆಸರು? ಇಲ್ಲ, ಚಿಲ್ ಪಾಟೀಲ್ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ. ಜಸ್ಟಲ್ಲಿ ಒಟ್ಟಲ್ಲಿ ಗೆಲುವೆ. ಮೈಸೂರನ್ನೆಲ್ಲ ಓಡಾಡಿಸ್ಕೊಂಡು ನನ್ನ ಪೆಟ್ರೋಲ್ ಬಂಕ್ ಎಲ್ಲ ಕರ್ಕೋಗಿ ಚೇಂಜ್ ಇಸ್ಕೊಟ್ರು. ಥ್ಯಾಂಕ್ ಯು ಬ್ರೋ. ಇವರೇ ಅವರು. ಮಾಸ್ಟರ್ ಶೆಫ್ ತರ ಎಲ್ಲ ಫಸ್ಟ್ ಈ ತರ ಮುಟ್ಟಕ್ಕೆ ಆಗ್ತಲ್ಲ ಅಂದರೆ ಅಂದರೆ ಅದಾದ್ಮೇಲೆ ತಿನ್ನೋದು. ಗೈಸ್ ಊಟ ಬಂದಾಯ್ತು ನೋಡಿ. ಎಲ್ಲರೂ ಊಟ ಮಾಡ್ತಿದ್ದೀವಿ. ಡೈಲಿ ವ್ಲಾಗ್. ಇವಾಗ ಮೇನ್ ಚಾನಲಲ್ಲಿ ಫುಲ್ ವಿಡಿಯೋ ಬರುತ್ತೆ ನೋಡಿ. ಟಿಪಿಕಲ್ ಬ್ರೋ ಮತ್ತು ಚಿಲ್ ಪಾಟೀಲ್ ಅವ್ರ ಜೊತೆ ಚಾಲೆಂಜ್ ವಿಡಿಯೋ ಮಾಡಕ್ಕೆ ಬಂದಿರೋದು ನಾನು ಮೈಸೂರಿಗೆ. ಸೊ ಇವಾಗ ಬ್ರೇಕ್ ಟೈಮ್, ಊಟ ಮಾಡ್ತಾ ಇದೀವಿ. ಗೈಸ್ ನೋಡಿ, ಈಗ ಐಟಮ್ಸ್ ತೋರಿಸೋಣ ಬ್ರೋ. ಇವಾಗ ಫುಡ್ ಬ್ಲಾಗರ್ ಹೆಂಗೆ ತೋರಿಸ್ತಾರೆ? ಕೈಮಾ ಉಂಡೆ. ಇದೇನು ಬ್ರೋ ಇದು? ಚಿಲ್ಲಿ ಚಿಕನ್ ಡ್ರೈ, ರೈಸ್, ಈರುಳ್ಳಿ, ನಿಂಬೆಹಣ್ಣು, ಚಟ್ನಿ ಎಲ್ಲ ಇದೆ. ಅಂಕಲ್ ನೋಡಿ ಸೀಟ್ ಎಲ್ಲ ಹಾಕ್ಬಿಟ್ಟಾರೆ. ಎಸ್, ಎಷ್ಟಕ್ಕಾದ್ರೂ ಸೇಲ್ ಮಾಡ್ಬೋದು. ಇದನ್ನ ನಾನು 1 ಕೋಟಿಗೆ ಮಾರ್ಕೊ ಬರ್ತೀನಿ. ನೀನೇ ಐಲೆಕ್ಸ್ ತಗೋ, 1 ಕೋಟಿಗೆ ಮಾರಿದ್ರೆ ಇವ್ರಿಗೊಂದು ಕೊಡಿಸ್ತೀನಿ. ಅದೇ ದುಡ್ಡು 50 lakhs ಇವ್ರಿಗೆ, 50 lakhs ನನಗೆ. ಹಾಂ, ಈಗ ನಿಮ್ದು ನಿಮ್ಮ ಫೋನ್ ಎಷ್ಟು ಸೇಲ್ ಮಾಡಿದೆ? ನೀನು ಎಷ್ಟು ಸೇಲ್ ಮಾಡಿದೆ? ಬರೀ 85 ರೂಪೀಸ್ ಇರ್ಬೋದು. ನಾನು 260. ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. 200 ರೂಪಾಯಿ ಕ್ಯಾಶು, 60 ರೂಪಾಯಿ ಫೋನ್ಪೇ. 85 ರೂಪೀಸ್, 85 ರೂಪಾಯಿ. ನಾನ್ ನಿಜ ಹುಡುಗಿ ಆಗಿದ್ದಿದ್ರೆ 1000 ರೂಪಾಯಿ ನಾನು ಮಾಡಿಲ್ಲ ಅಂದಿದ್ರೆ ಒಂದೊಂದು ಪೆನ್ನ 1000 ರೂಪಾಯಿಗೆ ಮಾರ್ತಿದ್ದೆ ನಾನು ಹುಡುಗಿ ಆಗಿದ್ದಿದ್ರೆ. 5 ರೂಪಾಯಿ ಪೆನ್ನ. ಅದಕ್ಕೆ ದೇವ್ರನ್ನ ಹುಡುಗಿಯಾಗಿ ಉಡ್ಸಿಲ್ಲ. ಆದ್ರೂ ಪಾಪ ಇವರು ನಮ್ಗೆ ಹೇಳಿದ್ರು ಕಣ, ಕ್ಯಾಪ್ಚರ್ ಆಗತ್ತ ವಾಯ್ಸ್ ನಂದು. ಇವರು 5 ರೂಪಾಯಿ ಪೆನ್ ಹೆಂಗ ಜಾಸ್ತಿಗೆ ಮಾರೋದು, ಮೋಸ ಮಾಡ್ದಂಗಲ್ವಾ ಅಂತ ಹೇಳಿದ್ರು ಇವರು. ನಾನು ಎಲ್ಲಿ ಮೋಸ ಮಾಡಿದೆ? ನಾನು ಪ್ರಮೋಷನ್ ಮಾಡ್ಕೊಟ್ಟೆ ಅವ್ರಿಗೆ.
ಹ್ಮ್ ನಂದಿರಾ ಇರ್ಲಿ. ಚಿಲ್ ಪಾಟೀಲ್ ಅವರು ತುಂಬಾನೇ ನನಗೆ ಚಿಲ್ ಪಾಟೀಲ್ ಇನ್ನೂ ಜಾಸ್ತಿ ಮಾಡಿರ್ತಾರೆ ಅಂತ ಭಯ ಹುಡ್ಸಿದ್ರು, ಅದಕ್ಕೆ ನಾನು ಜಾಸ್ತಿ ಮಾಡಿದ್ದೀನಿ. ನಾನು ಅದ್ ಮಾಡಿ ತಪ್ಪು ಮಾಡ್ಬಿಟ್ಟೆ. ಒಟ್ನಲ್ಲಿ ಇವಾಗ ನಾನು ಗೆದ್ದಿದ್ದೀನಿ. ಚಿಲ್ ಪಾಟೀಲ್ ಅವರು ಗೆದ್ದಿದ್ದಾರೆ, ಜನರು ಮನ್ಸನ್ನ ಗೆದ್ದಿದ್ದಾರೆ. ನಾನು ಈ ಚಾಲೆಂಜ್ ಅಲ್ಲಿ ಗೆದ್ದಿದ್ದೀನಿ. ಕೆಲಸ ಮಾಡೋಣ, ನಿಮ್ಮ ಹತ್ರ ಎಷ್ಟಿದೆ ದುಡ್ಡು? 85 ರೂಪಾಯಿ. ಕೊಡಿ ಅವನಿಗೆ. ನಿಮ್ಮ ಬ್ಯಾಂಕಲ್ಲೂ ಇದೆಯಾ? ಅವ್ರದೇ ಇವತ್ತು. ಟಿಪಿಕಲ್ ಅವ್ರ ಗರ್ಲ್ ಫ್ರೆಂಡ್ ಹುಡುಕಿದ್ದೀನಿ. ಎಸ್ ಹೇಳಿ. ಹ್ಯಾಂಡಿಕ್ಯಾಪ್ ಆಗ್ಬಿಡುತ್ತೆ ಗೈಸ್. ನಾವು ಇವಾಗ ಬೆಳಗ್ಗೆಯಿಂದ ಟೋಟಲ್ ಆಗಿ 445 ರೂಪಾಯಿನ ಸಂಪಾದನೆ ಮಾಡಿದ್ದೀವಿ. ಇದನ್ನ ಯಾರಿಗೆ ಅವಶ್ಯಕತೆ ಐತೆ ಅವ್ರಿಗೆ ಕೊಟ್ಬಿಡೋಣ ಅಂದ್ರ. ಓಕೆ ಚಿನಿ. ಓಕೆ ಇವಳ ಹೆಸರು ಪಿಂಕಿ ಅಂತ. ಮುಖ ಕಾಣಿಸ್ತಾ ಇಲ್ಲ ಅಲ್ವಾ? ಪಿಂಕಿ ಬ್ಲ್ಯಾಕ್. ಪ್ರೀಸ್ ಅವ್ರಿಗೆ ಮಾತ್ರ ಕಾಣೋದು ಮುಖ, ನನಗೆ ಮಾತ್ರ ಕಾಣಿಸುತ್ತೆ. ಬಾಯ್ ಚಿನಿ, ಆಮೇಲೆ ಬರ್ತೀನಿ. ಬ್ರೋ ಅಲ್ಲಿ ಯಾರು 70 ರೂಪಾಯಿಗೆ ಎಷ್ಟಣ್ಣ? 1 kg ತಗೊಳ್ಳಿ ಸರ್. ಎಷ್ಟು ಬರ್ತದೆ? ನೀವು ದೊಡ್ಡವ್ ತಗೊಂಡ್ರೆ 4-5 ಬರ್ತವೆ, ಸಣ್ಣವ್ ತಗೊಂಡ್ರೆ ಚೆನ್ನಾಗಿರೋದು ಒಂದ್ ಕೊಡಿ, ಯಾವ್ದಾದ್ರು ಒಂದ್ ಕೊಡಲ್ವೇ ನೀವು? 1 20 ರೂಪಾಯಿ ಸರ್. ನೋಡಿ ಚೆನ್ನಾಗಿರೋದು ಕೊಡಿ ಒಂದು. ಉಪ್ಪು ಹಾಕ್ತೀಗ ಸರ್? ಉಪ್ಪು ಹಾಕೊಡಿ. ಅದನ್ನು ಮಾಡ್ಕೊಡ್ತೀರಾ? ಹೌದು ಸರ್, ಚೆನ್ನಾಗಿದೆ ತಿನ್ ನೋಡಿ. ಏನು ಎಲ್ಲಿಂದ ತರ್ಸತ್ತಾತ ನೀವು? ಸರ್ ಇದು ಟಿ ನರಸೀಪುರ. ಎಷ್ಟು ದುಡಿತೀರಾ ದಿನಕ್ಕೆ? ಏನು ಒಂದು 500 ರೂಪಾಯಿ ಒಳಗಡೆ. 500 ರೂಪಾಯಿ ಒಳಗಡೆನೆ. 500 ರೂಪಾಯಿ ದಿನ. ಆದ್ರೆ ವ್ಯಾಪಾರ ಆಗ್ಲಿಲ್ಲ ಅಂದ್ರೆ ಅದು ಏನಕ್ಕಿಲ್ಲ. ದಿನ ಸೇಲ್ ಮಾಡಿ 500 ರೂಪಾಯಿ ಅಷ್ಟೇನ ದುಡಿಯೋದು ನೀವು? ಇವತ್ತು ಎಷ್ಟು ಮಾಡಿದ್ರಿ ಇಲ್ಲಿ ತನಕ? ಇನ್ನೂ ಆಗಿಲ್ಲ, ಎಲ್ಲ ಖಾಲಿ ಆದಾಗ ಗೊತ್ತಾಗುತ್ತೆ. ಇದು ಪೂರಾ ಖಾಲಿ ಆಗ್ಬೇಕು. ಚಿಲ್ ಪಾಟೀಲ್ ಅವ್ರಿಗೆ ಬೆಳಗ್ಗೆಯಿಂದ ಸುಸ್ತಾಗಿದ್ದಾರೆ, ಅದಕ್ಕೆ ಸಿಹಿ ಪ್ಯಾಕೆಟ್ ಕೊಡಿಸ್ತಿದೀವಿ. ಬೆಳಗ್ಗೆ 6 ಗಂಟೆಗೆ ನಾವು ಸ್ಟಾರ್ಟ್ ಮಾಡಿ. ಎಷ್ಟು ಕೊಡ್ತೀರಾ ಈಗ ಅದು ಒಂದನ್ನ? ಕೊಡಿ 20 ರೂಪಾಯಿನೇ. ತಗೊಳ್ಳಿ, 350 ರೂಪಾಯಿ ಆಯ್ತು, ಇಟ್ಕೊಳ್ಳಿ. ಬೇಡ ಸರ್. ಇಲ್ಲ ಇಟ್ಕೊಳ್ಳಿ. ಇಲ್ಲ ಇಲ್ಲ ಇಟ್ಕೊಳ್ಳಿ. ಅಲ್ವಾ? ಬೆಳಗ್ಗೆಯಿಂದ ದುಡ್ದ್ಬಿಟ್ಟು ನಿಮ್ಗೆ ಕೊಡ್ತಾ ಇರೋದು. ಇಲ್ಲ ಇಟ್ಕೊಳ್ಳಿ. ನಿಮ್ಮ ಮೊಮ್ಮಗನ್ ತರ, ನಿಮ್ಮ ಮೊಮ್ಮಕ್ಳ ತರ ಕಾಣ್ತೀವಾ, ಅದಕ್ಕೆ ಕೊಡ್ತಿರೋದು ಅಷ್ಟೇ. 4 ದಿವಸ ಆಯ್ತು ಸರ್. ಒಬ್ರು ಮೊಬೈಲ್ ಸಿಪಿಕಾಯಿ ತಗತ್ತೆ ಹಿಂಗೆ. ಇಲ್ಲ ಆಯ್ತು, ಒಂದ್ 5 ಸಿಪ್ಪೆಕಾಯಿ ಕೊಡಿ ಹೋಗ್ಲಿ. 30,000 ರೂಪಾಯಿ ಅಂತ ಅದು ನಮಗೆ ಗೊತ್ತಿಲ್ಲ. ನಾನು ಸುಮಾರು 7-7:30 ಬಿಟ್ಟು 5 ಗಂಟೆವರೆಗೂ ಇಲ್ಲೇ ನಿಲ್ಸಿದೀವಿ. ಅದೇ ಒಂದ್ 5 ಸಿಪ್ಪೆಕಾಯಿ ಕೊಡಿ. ಮತ್ತೆ ಯಾರು ಬರ್ಲಿಲ್ಲ ನನಗೆ. ಅವಾಗ ಏನ್ ಮಾಡಿದೆ, ಒಬ್ಬ ಅಮ್ಮ ಬತ್ತು. ಅವಾಗ ಅಷ್ಟೊತ್ತಿನಲ್ಲಿ ಇಲ್ಲ, ಇದು ನಿಮ್ಮ ಮೊಮ್ಮಗಳು ಕೊಡ್ತಾ ಇರೋದು ಅನ್ಕೊಂಡು ಇಟ್ಕೊಳ್ಳಿ. ಒಂದ್ 5 ಕೊಡಿ ತಾತ. 5 ಸಿಪ್ಪೆಕಾಯಿ ಕೊಡಿ ಯಾವ್ದಾದ್ರು ನೀವು. ಸಾಕು. ನೀವು ಅಷ್ಟೊಂದು ದುಡ್ಡು ಇದ್ದೀರಿ. ನಾವು ಇವಾಗ ಬೆಳಗಿಂದ ಸಂಪಾದನೆ ಮಾಡಿದ್ರೆ 500 ರೂಪಾಯಿ ಆಗೋದು. ಇವತ್ತು ಸಂಜೆಕ್ಕೆ ಮನೆಗೆ ಹೋಗ್ಬಿಡಿ. ದಸರಾ ಹ್ಯಾಪಿ ದಸರಾ ಹಬ್ಬದ ಶುಭಾಶಯಗಳು. ತಗೊಳ್ಳಿ ಇನ್ನೊಂದು ಬರ್ತೀವಿ. ಸಾಕು ಆಯ್ತಾ? ಯೂಟ್ಯೂಬ್ ನೋಡ್ತೀರಾ? ಯೂಟ್ಯೂಬ್ ಯೂಟ್ಯೂಬ್ ನಮ್ತ ಬರ್ತಾ ಇಲ್ವಲ್ಲ ಸರ್. ಇನ್ನು ಯಾರಾದ್ರೂ ಬಂದ್ರೆ ನೆನ್ಪಿಟ್ಕೊಳ್ಳಿ, ಟಿಪಿಕಲ್ ಕನ್ನಡಿಗ ವಿಕಾಸ್ ಆಕಾಂಕ್ಷ ಅಂತ. ಮೈಸೂರು ಅವ್ರ ವಿಡಿಯೋ ಮಾಡ್ತೀವಿ ನಾವು. ಸೀರಿಯಸ್.